ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ಚಾರಿ ಮತ್ತು ಚಾರು ಒಂದಾಗ್ಬಿಟ್ರು. ಚಾರು ಕೇಳು ಆ ಒಂದು ಸ್ವೀಟ್ಸನ್ನು ಕೊಟ್ಟೆ ಬಿಟ್ನ ಇಲ್ಲಿ ಇಲ್ಲಿ ರಾಮಾಚಾರಿ. ಏನಾಗ್ತದೆ ಆ ಕಡೆ ಮಾನ್ಯತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾನ್ಯತಾ ಅದರಲ್ಲಿ ಪಾಲ್ದಾಳಾಗಿದ್ದಾಳೆ ಅಂತ ಕಮಿಷನರ್ ಜೈಶಂಕರ್ಗೆ ಫೋನಲ್ಲಿ ಹೇಳ್ತಾರೆ. ಈ ಒಂದು ಮಾತನ್ನು ಮಾನ್ಯತಾ ಕೇಳಿಸ್ಕೊಂಡೇ ಬಿಡ್ತಾರೆ. ಅಯ್ಯೋ, ಇಲ್ಲಿ ಗೊತ್ತಾಗೋಯ್ತು, ಇನ್ನು ಜೈನ ನನ್ನದು ಉಳಿಸೋದಿಲ್ಲ, ಯಾವುದೇ ಕಾರಣಕ್ಕೂ ಉಳಿಸೋದಿಲ್ಲ, ನನ್ನ ಕತೆ ಮುಗೀತು ಅಂತ ಹೆದರ್ಕೋತಾರೆ. ತಕ್ಷಣ ಜೈಶಂಕರ್ ಹಿಂದೆ ತೊರ್ಗೆ ನೋಡಿದ್ರೆ ಮಾನ್ಯತಾ ಬಾಯ್ಲಿ ಅಂತ ಕೂಗ್ತಿದ್ರೆ ನಾನು ಬರಲ್ಲ, ನಿನ್ನನ್ನು ಉಳಿಸೋದಿಲ್ಲ, ನಿನ್ನನ್ನು ಮುಗಿಸ್ಬಿಡ್ತೀಯ, ಅದಕ್ಕೂ ಮುನ್ನ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಹಿಂದೆ ಹಾಗೆ ಹೋಗ್ತಾ ಹೋಗ್ತಾ ರೂಮನ್ ಡೋರ್ ಹಾಕ್ಕೊಂಡೇ ಬಿಡ್ತಾರೆ. ಈ ಕಡೆ ಇಲ್ಲ, ಇವನಂತೂ ನಾನು ಉಳಿಸೋದಿಲ್ಲ, ಅದಕ್ಕೂ ಮುನ್ನ ನಾನೇ ಸಾಯೋದು ಮೇಲೂ ಅಂತ ಅಂದ್ಕೊಂಡೆ ಸುಸೈಡ್ ಮಾಡ್ಕೊಳ್ಳೋಕೆ ನೀನು ಬೇಕೊಂಡು ರೆಡಿ ಆಗ್ತಿದ್ದಾರೆ ಮಾನ್ಯತಾ. ಈ ಕಡೆ ಓಪನ್ ಮಾಡು ಮಾನ್ಯತಾ, ಓಪನ್ ಮಾಡು ಅಂತ ಜೈಶಂಕರ್ ಹೇಳ್ತಿದ್ರು. ಕೇಳ್ತಿಲ್ಲ ಮಗ, ಚಿಂಟು, ಸರ್ವೀಶ್ ಎಲ್ಲರೂ ಕೂಡ ಬರ್ತಾರೆ. ಈ ಕಡೆ ಏನೇ ಮಾಡಿದ್ರು ಕೂಡ ಇಲ್ಲಿ ಮಾನ್ಯತಾ ಡೋರ್ನ ಓಪನ್ ಮಾಡ್ತಾನೆ ಇಲ್ಲ. ನಂತರ ಈ ಕಡೆ ಡೋರ್ನ ಹೊಡೆದ ಒಳಗೆ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ನೀನು ನೇಣು ಹಾಕೊಂಡ್ಬಿಡ್ಬೇಕು, ಅಷ್ಟರಲ್ಲಿ ತೆಗೆದು ಈ ಕಡೆ ಕೆಳಗಡೆ ಎಲ್ಲಾನು ಬಿಚ್ಚಿ ಮಾನ್ಯತಾನ ಕೆಳಗಡೆ ಕರ್ಕೋತಾರೆ. ನಂತರ ಇಲ್ಲ ಜೈ, ನೀನನ್ನು ಉಳಿಸೋದಿಲ್ಲ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಹಬ್ಬಬ್ಬ ಜೈಶಂಕರ್ ಅವ್ರಿಗೆ ವಿಷಯ ಗೊತ್ತಾಗೋಯ್ತಾ, ಮಾನ್ಯತಾ ಇಲ್ಲಿ ಈ ರೀತಿ ಒಂದು ಸ್ಕ್ಯಾಮ್ ಮಾಡಿದ್ದಾರೆ. ಚಾರಿ ಮತ್ತು ಹಾಗೆ ಕೃಷ್ಣ ಅನ್ನೋರನ್ನ ಬದಲಾಯಿಸಿ ಇಲ್ಲಿ ಕೃಷ್ಣನ ಜಾಗಕ್ಕೆ ಚಾರಿ ಜಾಗಕ್ಕೆ ಕೃಷ್ಣನ ಕಳಿಸಿದ್ದಾರೆ ಅನ್ನೋ ಎಲ್ಲ ಸತ್ಯ ಕೂಡ ರಿವೀಲ್ ಆಗಿ ಹೋಯ್ತಾ ಮಾನ್ಯತಾ ಅಂದ್ಕೊಂಡಾಗೆ ಅಂತಾನೆ ಅನ್ನಿಸ್ತದೆ. ಬಟ್ ಮೋಸ್ಟ್ ಪ್ರಾಬಬಲಿ ನಮಗೆ ಅನಿಸೋ ಪ್ರಕಾರ ಈ ಒಂದು ವಿಷಯ ಅಲ್ಲ, ಜೈಶಂಕರ್ಗೆ ಗೊತ್ತಿರೋದು ಬೇರೆ ಯಾವುದೋ ವಿಷಯ ಇರ್ಬೋದು ಅಂತ ಅನ್ನಿಸ್ತದೆ. ಖಂಡಿತವಾಗ್ಲೂ ಅದು ತನ್ನ ಮಗಳ ಲೈಫಲ್ಲಿ ಆಟ ಆಡಿರ್ತಕ್ಕಂಥ ವಿಷಯ ಅಲ್ವೇ ಅಲ್ಲ ಅಂತ ಅನ್ನಿಸ್ತದೆ. ಹಾಗಿದ್ರೆ ಏನಿರ್ಬೋದು ಅಂತ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಪೂರ್ತಿ ಸಂಚಿಕೆ ವಿಡಿಯೋಗೋಸ್ಕರ ವೇಟ್ ಮಾಡಬೇಕಾಗತ್ತೆ. ಜೊತೆಗೆ ಈ ಕಡೆ ವೈಶಾಖ ಕೂಡ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗ್ತಾಳೆ. ಈ ಕಡೆ ಮಾವನ ಹತ್ರ ಕೂತು, ಮಾವ ನಾನು ತುಂಬಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನೀವು ಎಂಥ ದೇವತಾ ಮನುಷ್ಯ ಅಂತ ತಿಳ್ಕೊಳ್ದೆ ನಿಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು, ಈ ಮನೆ ಸರ್ವನಾಶ ಮಾಡಬೇಕು ಅಂತ ಬಂದೆ, ನಿಮ್ಮನ್ನ ಸಾಯಿಸ್ಬೇಕು ಅಂತ ನೋಡಿದೆ, ಆದರೆ ಎಂಥ ತಪ್ಪು ಮಾಡಿಬಿಟ್ಟೆ ಮಾವ, ದಯವಿಟ್ಟು ಮಾವ ನನ್ನನ್ನು ಕ್ಷಮಿಸ್ಬೇಡಿ ಮಾವ, ನೀವು ಮೊದಲು ಹುಷಾರಾಗಬೇಕು ಮಾವ, ನನ್ನ ಮಗುನ ಆಡಿಸ್ಬೇಕು ನೀವು, ಜೊತೆಗೆ ನನ್ನನ್ನು ದಯವಿಟ್ಟು ಕ್ಷಮಿಸ್ತೀರಾ ಅಲ್ವಾ, ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ, ಎಂಥ ಪಾಪಿ ನಾನು, ಈ ಮಗು ನನ್ನ ಹೊಟ್ಟೆಲಿ ಹುಟ್ಟಿದಾಗೆ ನಿಮ್ಮ ಸಂಸ್ಕಾರ ಕಲ್ತದೆ ಅನ್ಸುತ್ತೆ, ಹಾಗಾಗಿ ಈ ಮಗು ನನ್ನ ಹೊಟ್ಟೆಲಿ ಬೆಳೀತಿದ್ದಾಗೆ ನನಗೆ ಒಳ್ಳೆ ಬುದ್ಧಿ ಬಂದ್ಬಿಡ್ತು, ನನ್ನ ತಪ್ಪಿನ ಅರಿವಾಗೋಯ್ತು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಚಾರು ಬಂದಿದ್ದೆ ಕೇಳಿಸ್ಕೊಂಡ್ಬಿಟ್ಲು. ಈ ಕಡೆ ಏನು ಹೇಳ್ತಿದ್ಯಾ ಅಕ್ಕ ಅಂತ ಜೋರು ಮಾಡ್ತಿದ್ರೆ ಈ ಕಡೆ ಮಾವನೂ ನಡಕ್ತಿದ್ದಾರೆ, ಇಲ್ಲಿ ವೈಶಾಖನೂ ನಡಕ್ತಿದ್ದಾರೆ, ಏನಾಯ್ತು ಗೊತ್ತಾಗೋಯ್ತಾ ಅಂತ. ಬಟ್ ಇಲ್ಲಿ ಅಷ್ಟರಲ್ಲಿ ಈ ಕಡೆ ಎಲ್ಲರನ್ನೂ ಕೂಡ ಕೂಗ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಏನು ಮಾಡ್ತಿದ್ದಾಳೆ ಅಕ್ಕ ಗೊತ್ತಿದ್ಯಾ ಅಂತ ಕಾಲಿಟ್ಕೊಂಡು ಕ್ಷಮೆ ಕೇಳ್ತಾ ಅಳ್ತಿದ್ದಾಳೆ. ಅಕ್ಕ ಏನಾಗಿದೆ ಅವಳಿಗೆ, ಹೊಟ್ಟೆಲ್ ಮಗು ಇದ್ದಾಗ ಈ ರೀತಿ ಬಗ್ಬಾರ್ದು ಅಳಬಾರ್ದು ಅಂತ ಗೊತ್ತಿಲ್ವಾ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಕೆ ಮುಂದಾಗ್ತಾರೆ. ಜೀವ ವಾಪಸ್ ಬಂದಾಗ ಆಗುತ್ತೆ ವೈಶಾಖಕ್ಕೆ, ನೋಡಮ್ಮ ಈ ರೀತಿ ಎಲ್ಲ ಅಳುವುದು ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮ ಮಾವ ಹುಷಾರಾಗ್ತಾರಮ್ಮ, ಖಂಡಿತ ಮಗುನ ಎತ್ಕೊಂಡು ಆಡಿಸ್ತಾರೆ, ನಮ್ಮನೇಲಿ ಖುಷಿ ಸಂಭ್ರಮದ ವಾತಾವರಣ ಇದೆ ಅಂತ. ಈ ಕಡೆ ಕೃಷ್ಣಂಗೂ ಕೂಡ ಗೊತ್ತಾಗಿದೆ ನನ್ನ ಅತ್ತಿಗೆ ವೈಶಾಖ ಬದಲಾಗಿದ್ದಾಳೆ, ಇನ್ನೇನಿದ್ರು ACP ದೇವ್ ಹಾಗೆ ಮಾನ್ಯತಾನು ಅಷ್ಟೇ ನನ್ನ ಮನೆ ಖುಷಿ ಸಂತೋಷ ಡಬಲ್ ಆಗಿದೆ. ಯಾಕಂದರೆ ನಾನು ಹೇಗೆ ಕಾಲಿಟ್ಕೊಂಡು ಈ ಮನೆ ಮಗ ಅನ್ನೋ ವಿಷಯ ಗೊತ್ತಾದಾಗ ಒಳ್ಳೆಯವನಾಗಿ ಅಪ್ಪನ ಹತ್ರ ಕ್ಷಮೆ ಕೇಳಿದ್ನು, ಹಾಗೆ ಅದಕ್ಕೆ ಕೂಡ ಮಾಡ್ತಿದ್ದಾರೆ. ಅಪ್ಪನ ಕ್ಷಮೆ ಕೇಳೋಕೆ ಹೋಗಿದ್ರು ಅಂತ ಅನ್ಸುತ್ತೆ ಅಂತಾನೆ ಅವನಿಗೆ ಗೊತ್ತಾಗ್ಬಿಡತ್ತೆ. ನಂತರ ಈ ಕಡೆ ಯಾರಿಗೂ ಕೂಡ ವೈಶಾಖ ಮುಖವಾಡ ಕೂಡ ಬಯಲಾಗಲ್ಲ, ಬಿಕಾಸ್ ಇಲ್ಲಿ ಕೃಷ್ಣ ಕೂಡ ಬಯಲು ಮಾಡ್ತಾ ಇಲ್ಲ ಅದಕ್ಕೆ ಬದಲಾಗಿದ್ದಾರೆ ಅಂತ. ಆದರೆ ಇಲ್ಲಿ ಚಾರು ಮಾತ್ರ ಯಾವಾಗಲೂ ಬೇಜಾರು, ಯಾವಾಗಲೂ ಚಾರಿ ಮೇಲೆ ಸಿಟ್ಟು. ಯಾಕಂದರೆ ಪ್ರೀತಿ ಮಾಡೋಕೆ ಬರಲ್ಲ, ರೊಮ್ಯಾನ್ಸ್ ಅಂದರೆ ಏನು ಅಂತ ಬರಲ್ಲ, ಅತ್ತೆ ವಾಯ್ಸ್ ಯೂಸ್ ಮಾಡಿಕೊಂಡು ಏನೋ ಮಾಡ್ತಿದ್ದೀನಿ ಅಷ್ಟೇ ಅಂತ. ಬಟ್ ಈ ವಿಷಯ ಚಾರಿಗೂ ಕೂಡ ಗೊತ್ತಾಗಿದೆ. ಮತ್ತೆ ಪ್ರಸಾದ ತಿನ್ನಿಸೋ ರೀತಿ ಅತ್ತೆ ಹೇಳೋ ರೀತಿನೇ ಮಿಮಿಕ್ ಮಾಡ್ತಾಳೆ. ಈ ಕಡೆ ಚಾರಿಗೆ ಗೊತ್ತಿದ್ರು ಕೂಡ ಪ್ರಸಾದನ ತಿಂತಾನೆ. ಇದಕ್ಕೆಲ್ಲ ಆಗೋದ್ರ ಜೊತೆಗೆ ಮತ್ತೆ ಈ ಕಡೆ ಮುತ್ಕೊಡ್ಬೇಕಪ್ಪ ನೀನು, ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಅತ್ತೆ ಹೇಳೋ ರೀತಿನೇ ಮತ್ತೆ ಮಿಮಿಕ್ ಮಾಡ್ತಿದ್ದಾಳೆ ಚಾರು. ಅಷ್ಟರಲ್ಲಿ ಚಾರಿನೇ ಹಿಂದೆ ಬಂದು ನಿಂತಿದ್ದಾನೆ. ವೈಶಾಖ, ಮಾವ, ಅತ್ತೆ, ಮನೆಯವ್ರು ಎಲ್ಲರೂ ನಿಂತಿದ್ದಾರೆ. ಎಲ್ಲರೂ ಕೂಡ ನೋಡಿ ಚಾರುನ ನಗ್ತಾ ಇದ್ದಾರೆ. ಈ ಕಡೆ ರಾಮಾಚಾರಿನೇ ಅಮ್ಮನ ಥರ ಮಾತಾಡಿ ಚಾರು ಇಲ್ಲಿ ಬಾಮ ಅಂತಿದ್ದಾಗೆ ಬಂದೇ ಅತ್ತೆ ಅಂತ ತಿರ್ಕೋತಾಳೆ. ಎಲ್ಲರನ್ನ ನೋಡಿ ಕೂಡ ಶಾಕ್ ಆಗಿಬಿಡುತ್ತೆ. ಫೈನಲಿ ಲಾಕ್ ಆಗಿಬಿಡ್ತಾಳೆ. ನಂತರ
ಏನು ನಾನು ನಿನ್ನ ಹೆಂಡ್ತೀನಿ ನನ್ನನ್ನೇ ಎಲ್ಲರ ಮುಂದೆ ಟೀಸ್ ಮಾಡ್ತೀಯಾ ಹಾಗೆ ಹೇಗೆ ಅಂತ ಚಾರಿನ ತರಾಟೆಗೆ ತೊಗೊಂಡಿರ್ತಾಳೆ. ಮತ್ತು ಒಂದು ಮುತ್ತು ಕೊಡು, ನಾನು ನಿನ್ನ ಹೆಂಡ್ತಿ ಕೇಳೋದ್ರಲ್ಲಿ ಏನು ತಪ್ಪು ಅಂತ ಕೇಳ್ತಿದ್ರೆ ಏನು ಮುತ್ತಬೇಕಾ ಅಷ್ಟೇ ತಾನೇ ಅಂತ ಹೇಳಿದಾಗ ಹೌದು ಅಷ್ಟೇ ಕೊಡು ಅಂದಾಗ ಕೊಡೋಕೆ ಹೋಗ್ತಾನೆ ಚಾರಿ, ಆದರೆ ಕೊಡ್ತಾನೆ ಇಲ್ವಾ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಹಾಗಾದರೆ ಮುಂದೆ ಏನಾಗುತ್ತೆ ಮುತ್ತಿನ ಮತ್ತೆ ಗಮ್ಮತ್ತು ಅನ್ನೋ ರೀತಿ ಚಾರು ಸಂಸಾರ ಶುರು ಮಾಡೇ ಬಿಡ್ತಾರೆ. ಚಾರುಗೆ ಏನು ಬೇಕು ಅದು ಸಿಕ್ಕೇ ಬಿಡ್ತಾ. ಆ ಕಡೆ ಮಾನ್ಯತಾ ವಿಶ್ವ ಜಯಶಂಕರ್ಗೆ ಸತ್ಯ ಗೊತ್ತಾಗಿದೆಯಾ ಅಥವಾ ಇನ್ಯಾವ ವಿಷಯ ಆಗಿರ್ಬೋದು, ಅದು ಇನ್ನೇನು ಮಾನ್ಯತಾಗೆ ಉಳಿಗಾಲ ಇದೆಯೋ ಇಲ್ವೋ, ಏನಾಗ್ತದೆ, ಯಾವ ರೀತಿಯ ಕತೆ ಮುಂದೆ ಸಾಗುತ್ತೆ, ಎಲ್ಲ ಕತೆಗೂ ಕೂಡ ಕೊಟ್ಕೊಂಡೇ ಬರ್ತಿದ್ದಾರೆ. ಈ ಕಡೆ ವೈಶ್ವಕ ಒಳ್ಳೆಯವ್ರು ಮಾಡಿದ್ದಾಯ್ತು, ಕೃಷ್ಣ ಒಳ್ಳೆಯವನಾಗಿದ್ದಾಯ್ತು, ಇನ್ನೇನು ಮಾನ್ಯತಾ ವಿಷಯ ಗೊತ್ತಾದರೆ ಕತೆ ಮುಗ್ದೇ ಹೋಯ್ತು. ಯಾವ ರೀತಿಯ ಕತೆ ಮತ್ತೆ ಮುಂದೆ ಸಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿ